ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಯೂಟ್ಯೂಬ್ ಕಡೆಯಿಂದ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ಸೊ ತುಂಬ ಜನರಿಗೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ಏನು ಅಪ್ಡೇಟ್ ಅಂದರೆ, ಇದು ಕಾಪಿರೈಟ್ ಮ್ಯೂಸಿಕ್ ಏನಾದರೂ ಯೂಸ್ ಮಾಡಿರ್ತೀರಾ, ಇಲ್ಲ ಫಿಲ್ಮ್ ಸಾಂಗ್ ಏನಾದರೂ ನೀವು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಿದರೆ ಅದು ನೀವು ಪೋಸ್ಟ್ ಮಾಡಿದ್ದು ಏನಾಗ್ತಾಯಿತ್ತು, ಕಾಪಿರೈಟ್ ಕ್ಲೈಮ್ ನಿಮಗೆ ಬಂದುಬಿಡ್ತಾಯಿತ್ತು, ಕಾಪಿರೈಟು ಕೊಟ್ಬಿಡ್ತಾಯಿದ್ರು ಯೂಟ್ಯೂಬ್ ಅವರು. ಓಕೆನಾ? ಯಾಕಂದರೆ ಆ ಸಾಂಗ್ ಬಂದುಬಿಟ್ಟು ಕಾಪಿರೈಟೆಡ್ ಇರ್ತಾಯಿತ್ತು, ಕೊಟ್ಬಿಡ್ತಾಯಿದ್ರು. ಆ್ಯಂಡ್ ನಿಮಗೆ ಕೆಲವೊಂದು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದರು, ಲೈಕ್ ಟ್ರಿಮ್ ಮಾಡೋದು, ಲೈಕ್ ಅದನ್ನು ಕಟ್ ಮಾಡೋದು ಆ್ಯಂಡ್ ಮ್ಯೂಟ್ ಮಾಡೋದು, ಇಲ್ಲ ಇನ್ನೊಂದು ಏನಿತ್ತು ರಿಪ್ಲೇಸ್ನ ಮಾಡೋದು. ಸೊ ಇದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಕೂಡ ನಿಮಗೆ ಆ್ಯಡ್ ಮಾಡಿದ್ದಾರೆ. ಅದು ತುಂಬ ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ನಮಗೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಲೈಕ್ ಈಗ ನೀವು ಕಟ್ ಮಾಡಿದರೆ, ಹಿಂಗೆ ಆ ಪಾರ್ಟ್ನ ನೀವು ಕಟ್ ಮಾಡಿದರೆ ಏನಾಗ್ತಿತ್ತು, ಆ ಪಾರ್ಟದ್ದೇ ನಾವು ಏನು ಮಾತಾಡಿರ್ತೀವಿ ಅದೂ ಸೇರಿಕೊಂಡು ಕಟ್ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದು ಏನು ಮ್ಯೂಟ್ ಮಾಡೋದಾದರೆ, ನೀವು ಸಾಂಗ್ನ ಇಲ್ಲ ಮ್ಯೂಸಿಕ್ನ ಏನಾದರೂ ಮ್ಯೂಟ್ ಮಾಡ್ತಾಯಿದ್ರೆ, ಸೊ ನಾವು ಏನು ಮಾತಾಡಿದ್ವಿ, ಲೈಕ್ ನಾವು ಏನು ಮಾತಾಡಿದ್ವಿ ಆ ಪಾರ್ಟ್ನು ನಮ್ಮದು ಮ್ಯೂಟ್ ಆಗ್ತಾಯಿತ್ತು. ಸಾಂಗ್ ಮಾತ್ರ ಮ್ಯೂಟ್ ಆಗ್ತಿದ್ದಿಲ್ಲ, ಲೈಕ್ ನಾವು ಏನು ಮಾತಾಡಿರ್ತೀವಿ ಅದೂ ಸಮೇತ ಮ್ಯೂಟ್ ಆಗ್ತಾಯಿತ್ತು. ಲೈಕ್ ಬ್ಯಾಕ್ಗ್ರೌಂಡಲ್ಲಿ ನೀವು ಮ್ಯೂಸಿಕ್ ಹಾಕಿರ್ತೀರಲ್ಲ, ಅಲ್ಲಿ ನಿಮ್ಮ ಮಾತಾಡೋದ್ರ ಜೊತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಹಾಕಿರ್ತೀರ, ಈಗ ಫುಲ್ ವೀಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿರ್ತೀರ ಅಂದ್ಕೊಳ್ಳಿ. ಆಗ ನೀವೇನಾದರೂ ಮ್ಯೂಟ್ ಏನಾದರೂ ನೀವು ಮಾಡಿದರೆ, ಸೊ ಫುಲ್ ವೀಡಿಯೋದಲ್ಲಿ ನಾವು ಏನು ಮಾತಾಡಿರ್ತೀವಿ ಅದೂ ಕೂಡ ಮ್ಯೂಟ್ ಆಗ್ತಾಯಿತ್ತು. ಬಟ್ ಈಗ ಒಂದು ಆ್ಯಡ್ ಮಾಡಿದ್ದಾರಲ್ಲ, ಎರೇಸ್ ಆಪ್ಷನ್ ಆ್ಯಡ್ ಮಾಡಿದ್ದಾರೆ. ಸೊ ನೀವು ಎರೇಸ್ ಮಾಡೋ ಆಪ್ಷನ್ನು ನೀವು ನೋಡೋದಾದರೆ, ಜಸ್ಟ್ ನೀವು ಏನು ಮಾಡಬೇಕು, ಆ ಮ್ಯೂಸಿಕ್ನ ಮಾತ್ರ ಎರೇಸ್ ಮಾಡ್ಬೋದು. ಆ್ಯಂಡ್ ನಿಮ್ಮದು ವಾಯ್ಸ್ ಏನಿರುತ್ತೆ ಅದೂ ಕೂಡ ರಿಮೂವ್ ಆಗೋಲ್ಲ. ನಿಮ್ಮ ವಾಯ್ಸ್ ಹೆಂಗಿರುತ್ತೆ ಹಾಗೆ ಇರುತ್ತೆ. ಜಸ್ಟ್ ಏನು ನೀವು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿರ್ತೀರ ಆ್ಯಂಡ್ ಸ್ವಲ್ಪ ಪಾರ್ಟಲ್ಲಿ ಏನು ನೀವು ಸಾಂಗ್ನ ಯೂಸ್ ಮಾಡಿರ್ತೀರ ಅದು ನೀವು ಎರೇಸ್ನ ಈಸಿಯಾಗಿ ಮಾಡ್ಕೋಬೋದು. ನಾನು ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ, ಏನು ಇಮೇಲಲ್ಲಿ ನಿಮಗೆ ಯಾವ ಥರ ಮಾಡೋದಂತ. ಸೊ ಇಮೇಲ್ ಬಂದಿರುತ್ತಲ್ಲ, ಅಲ್ಲಿ ಆ್ಯಕ್ಷನ್ ಬಟನ್ ಇರುತ್ತೆ ಒಂದು. ಸೊ ಆ್ಯಕ್ಷನ್ ಅಲ್ಲ, ನೆಕ್ಸ್ಟ್ ಸ್ಟೆಪ್ ಬಟನ್ ಇರುತ್ತೆ. ಆ ನೆಕ್ಸ್ಟ್ ಸ್ಟೆಪ್ ಬಟನ್ ಮೇಲೆ ನೀವು ಹೋದರೆ, ಸೊ ನಿಮಗೆ ಕೆಲವೊಂದು ಆಪ್ಷನ್ಗಳು ಸಿಗುತ್ತೆ ಅಲ್ಲಿ. ಓಕೆನಾ? ಲೈಕ್ ಮ್ಯೂಟ್ ಆಪ್ಷನ್ನು ಸಿಗುತ್ತೆ ಆ್ಯಂಡ್ ಇನ್ನೊಂದು ಕಟ್ ಮಾಡೋ ಆಪ್ಷನ್ನು ಸಿಗುತ್ತೆ, ಇನ್ನೊಂದು ಏನು ರಿಪ್ಲೇಸ್ ಮಾಡೋ ಆಪ್ಷನ್ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಆಪ್ಷನ್ ಏನು ಹೊಸದಾಗಿ ಆ್ಯಡ್ ಆಗಿದೆ, ಎರೇಸ್ ಆಪ್ಷನ್ನು. ಸೊ ನೀವು ಎರೇಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಈಸಿಲಿ ನೀವು ರಿಮೂವ್ನ ಮಾಡ್ಬೋದು. ನಿಮ್ಮದು ಏನು ಸಾಂಗ್ ನೀವು ಆ್ಯಡ್ ಮಾಡಿದ್ರಿ, ಕಾಪಿರೈಟ್ ಸಾಂಗ್ ನೀವು ಏನು ಆ್ಯಡ್ ಮಾಡಿದ್ದೀರಾ, ಇಲ್ಲ ಕಾಪಿರೈಟ್ ಮ್ಯೂಸಿಕ್ ಏನು ಆ್ಯಡ್ ಮಾಡಿದ್ದೀರಾ, ಇಲ್ಲಾಂದರೆ ನೀವು ಫಿಲಮ್ ಸಾಂಗ್ ಏನಾದರೂ ಯೂಸ್ ಮಾಡಿದರೆ ಅದು ಎರೇಸ್ ಮಾಡೋ ಮುಖಾಂತರ ನಿಮ್ದು ಏನಾಗುತ್ತೆ, ಆಗ ಎರೇಸ್ನ ಮಾಡ್ಕೋಬೋದು. ಆಗ ನಿಮ್ಮದು ಕಾಪಿರೈಟ್ನೂ ಬರಲ್ಲ, ಕ್ಲೈಮ್ ಏನು ಕೊಟ್ಟಿದ್ರು ನಿಮ್ಮ ವೀಡಿಯೋಗೆ ಅದೂ ಕೂಡ ರಿಮೂವ್ ಆಗುತ್ತೆ. ಇದು ಒಳ್ಳೆಯ ಒಂಥರ, ಈಗ ಯೂಟ್ಯೂಬ್ ಕಡೆಯಿಂದ ಇದು ಒಳ್ಳೆಯ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಇನ್ನೂ ಬಂದಿಲ್ಲ ಈ ಅಪ್ಡೇಟು, ಸೊ ಈಗ ಬರುತ್ತೆ ಅಪ್ಡೇಟು. ಯೂಟ್ಯೂಬ್ ಅವ್ರು ಬಂದುಬಿಟ್ಟು ಹೇಳಿದ್ದಾರೆ. ಓಕೆನಾ? ಸೊ ಈ ಅಪ್ಡೇಟ್ ಬೇಗನೆ ಬರುತ್ತೆ. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ಈ ಫ್ಯೂಚರ್ನ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮದು ಕಾಪಿರೈಟು ಕ್ಲೈಮ್ ಬರಲ್ಲ ಯಾವುದೇ ವೀಡಿಯೋಗೆ. ಓಕೆನಾ? ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗಾಯ್ಸ್.